ಆಬ್ಸೆನ್ಸ್ ಅಲ್ಲೂ ಈ ತರ ಕ್ರೇಜ್ ಹುಟ್ಟಾಕ್ಬೇಕಂದ್ರೆ ಕನ್ನಡ ಇಂಡಸ್ಟ್ರಿಲಿ ಒಂದೇ ಹೆಸರು, ಅದು ಡಿ ಬಾಸ್. ದ ಡೆವಿಲ್ ಮೂವಿ ಹೆಂಗಿದ್ರೆ ಒಂದೊಂದು ಸೀನು ಸೀಕ್ವೆನ್ಸ್ ಮಾತ್ರ ಮಸ್ತಾಗಿದೆ, ಫೈಟ್ ಸೀಕ್ವೆನ್ಸ್ ಮಾತ್ರ ಮಸ್ತಾಗಿದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಥಿಯೇಟರ್ ಬಂದ್ರೆ ನೋಡಿ ಅಂತ ಹೇಳ್ತಾರೆ. ಪೈರಸಿ ಮಾಡಬೇಡಿ, ಆದಷ್ಟು ಬೇಗ ಬತ್ತಿನ ಅಂತಂದ್ರು. ಯಾವುದೇ ತರ ಒಂದೊಂದು ಸೀನು ಅಷ್ಟೇ ಈ ಕ್ರೇಜ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದು ಎಂಟರ್ ಕನ್ನಡ ಇಂಡಸ್ಟ್ರಿನ ತಿರುಗಿ ಮಾಡ್ತಾ ಇದೆ. ಥ್ಯಾಂಕ್ ಯು. ನಿಜವಾಗ್ಲೂ ಎಲ್ಲರೂ ಕೂತು ನೋಡ್ಬೋದು ಸಿನಿಮಾ, ಅಷ್ಟು ಸೂಪರ್ ಆಗಿದೆ. ಮಾಧ್ಯಮದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಅಪಪ್ರಚಾರ ಮಾಡಬೇಡಿ ನಮ್ಮ ಬಾಸ್ ಬಗ್ಗೆ. ಯಾಕಂದ್ರೆ ಯಾರಿಗೂ ಯೋಗ್ಯತೆ ಇಲ್ಲ. ಆ ಲೆವೆಲ್ ಆಕ್ಟಿಂಗ್ ಮಾಡಿದಾರೆ ಗುರು. ಏನ್ ಆಕ್ಟಿಂಗ್ ಬರೋದು, ಕಳೆದೋಗಿವೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಅಭಿಮಾನಿ ಅಂತ ಹೇಳ್ತಾ ಇಲ್ಲ, ನಾರ್ಮಲ್ ಪರ್ಸನ್ ಆಗಿ ಹೇಳ್ತಾ ಇದೀನಿ. ಆಕ್ಟಿಂಗ್ ಮಾತ್ರ ಕಿಚ್ಚು ಗಿಲಿಗಿಲೆ. ಇದೇ ನೆಮ್ಮದಿ ಆಗಿರ್ಬೇಕು. ಜೈ ಡಿ ಬಾಸ್. ಅದ್ದೂರಿ ಆಗೋದ್ ಮೂವಿ, ಅದ್ದೂರಿ ಆಗೋದ್ ಮೂವಿ. ಜೈ ಡಿ ಬಾಸ್. ಇದೇ ನೆಮ್ಮದಿ ಆಗಿರ್ಬೇಕು.